ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಏಕೆಂತಂದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿಥಿರ ಕಲಾವಿದ ಏಕೈಕಿ ಕಣ್ಮರೆಯಾಗಿದ್ದು ಯಾಕೆ, ಏನಾದರೂ ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ 1980-90 ದಶಕದಲ್ಲಿ ಸಾಕಷ್ಟು ಬೇಡಿಕೆ ಇದ್ದ ನಟಿ ಉತ್ತುಂಗದಿಂದ ಸಂದರ್ಭದಲ್ಲಿ 1998ರಲ್ಲಿ ಏಕಾಗಿ ಕಣ್ಮರೆಯಾಗ್ತಾರೆ. ಹೌದು, ಇನ್ನು ಪ್ರಭಾಕರ್ ಶಂಕರ್ನಾಗ್ ಅನಂತ್ನಾಗ್ ಅಂತ ಜೊತೆ ನಟಿಸಿದಂಥ ಮೇರು ನಟಿ ಆರ್ತಿ ಅವರು ಇದಕ್ಕೆ ಕಣ್ಮರೆ ಆಗ್ತಾರೆ. ಆ ಸಂದರ್ಭದ ಪುಟ್ಟಣ ಕಣಗಳ ಜೊತೆ ಅವರ ಹೆಸರು ಕೂಡ ಆ ಸಂದರ್ಭದಲ್ಲಿ ಭಾಳಷ್ಟು ತಳುಕಾಕಿಕೊಳ್ಳುತ್ತೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ಕೊಟ್ಟಿರೋಂಥ ಹಾಗೂ ಸಾಕಷ್ಟು ಫ್ಯಾಮಿಲಿ ಆಡಿಯನ್ಸೇ ಕೂತ್ಕೊಂಡು ನೋಡೋದ ಸಿನಿಮಾಗಳನ್ನು ಮಾಡಿದಂಥ ನಟಿ ಆರ್ತಿ ಅವರು ಅಮೆರಿಕಕ್ಕೆ ಹೋಗಿ ಸೆಟಲ್ ಕೂಡ ಆಗಿದ್ದಾರೆ. ಸದ್ಯ ಅವರು ಅಮೆರಿಕ ಹೋಗಿ ಈಗಾಗಲೇ 35 ವರ್ಷಗಳ ಕಳೆದು ಹೋಯಿತು. ಆದರೂ ಕೂಡ ಚಿತ್ರರಂಗದಿಂದ ಅಷ್ಟು ದೂರ ಉಳಿದಿರು ಸಹ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಳ್ತಿದ್ರು. ಹೌದು, ಇವತ್ತಲ್ಲ ನಾಳೆ ಸೀರಿಯಲ್ ರಂಗಕ್ಕೆ ವಾಪಸ್ ಬರ್ತಾರೆ ಅಥವಾ ಸಿನಿಮಾ ರಂಗಕ್ಕೆ ವಾಪಸ್ ಬರ್ತಾರೆ ಅಂತ ಎಷ್ಟೋ ಜನ ಅಭಿಮಾನಿಗಳೆಲ್ಲ ಅಂದುಕೊಂಡ್ರು. ಆದರೂ ಕೂಡ ಆರ್ತಿ ಅವರು ಬರಲಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಇರೋಂಥ ಮಾಹಿತಿಗಳ ಪ್ರಕಾರ ಉತ್ತರ ಕರ್ನಾಟಕದ 4-5 ಅನಾಥಾಶ್ರಮಗಳನ್ನು ದತ್ತು ತೆಗೆದುಕೊಂಡು ಅಮೆರಿಕದಿಂದಲೇ ನೋಡ್ಕೊಳ್ತಿದ್ದಾರೆ.